ದೆಹಲಿಯಲ್ಲಿಂದು ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಮಧ್ಯಾಹ್ನ ಲೋಕಸಭೆ ಚುನಾವಣೆ ಬಗ್ಗೆ ಮೊದಲ ಸಭೆ ನಡೆಯುತ್ತೆ. ಸಂಜೆ ರಾಜ್ಯ ಸಚಿವರ ಜೊತೆ ಮಹತ್ವದ ಮೀಟಿಂಗ್ ಇದೆ. ಎರಡು ಸಭೆ ಇರೋದು ಇವತ್ತು. ಇಲ್ಲಿ ಪ್ರಮುಖವಾಗಿ ಲೋಕಸಭೆಗೆ ಬೇಗನೆ ತಯಾರಿ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ನಾನು ಬೆಳಿಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ದೆ, ವಿಧಾನಸಭೆ ಎಲೆಕ್ಷನ್ಗೆ ಯಾವ ರೀತಿಯಾಗಿ ಬೇಗನೆ ವಾರ್ಮ್ ಅಪ್ ಶುರು ಮಾಡಿದ್ರು ಆ ರೀತಿಯಾಗಿ ಲೋಕಸಭೆಗೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಬಿಕಾಸ್ ಅದು ಸಕ್ಸಸ್ ಆಯಿತು, ಅವ್ರು ಮಾಡಿದಂಥ ಪ್ಲಾನ್ ಎಲ್ಲವೂ ಕೂಡ ವರ್ಕೌಟ್ ಆಯಿತು. ಸೊ ಹೀಗಾಗಿ ಸೇಮ್ ಅದೇ ಒಂದು ಪ್ಲಾನ್ಗಳನ್ನು ವರ್ಕೌಟ್ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಸ್ಟ್ರಾಟಜಿ ಮಾಡಲಾಯ್ತಲ್ಲ, ಆ ಸ್ಟ್ರಾಟಜಿಯನ್ನ ಎಲ್ಲ ರಾಜ್ಯದಲ್ಲೂ ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರ ಭಾಗವಾಗಿ ಮೊದಲ ಹಂತದಲ್ಲಿ ಮೊದಲಿಗೆ ನಮ್ಮ ರಾಜ್ಯದಲ್ಲೇ ಆ ಒಂದು ರೀತಿಯಾದಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು, ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ಇವತ್ತು ಎರಡು ಸಭೆಯನ್ನ ಕರೆಯಲಾಗಿದೆ. ಒಂದು ಮೊದಲ ಸಭೆ ನಡೆಯುವಂಥದ್ದು ಲೋಕಸಭೆ ಚುನಾವಣೆ ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇದೆ ಸಭೆ. 37 ಜನ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಈ ಸಭೆಗೆ ಕರೆಯಲಾಗಿದೆ. ಯಾರ್ಯಾರು ನಿಲ್ಲಿಸಬೇಕು, ಯಾಕೆ ನಿಲ್ಲಿಸಬೇಕು, ಯಾವ ಕಾರಣಕ್ಕೋಸ್ಕರ ನಾವು ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಸ್ಟ್ರಾಟಜಿಗಳನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇನ್ಡೆಪ್ತ್ ಆಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಕೆಲವು ಅಭ್ಯರ್ಥಿಗಳನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಅವರ ಹೆಸರುಗಳು ಕೂಡ ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಬೆಳಗ್ಗೆಯಿಂದ ನೋಡ್ತಾ ಇದ್ವಿ ನಾವು ಏನೇನೆಲ್ಲ ಚರ್ಚೆ ಆಗ್ಬೋದು ಅಂತ. ಈಗ ಒಂದು ಹಂತದಲ್ಲಿ ನಾವು ಹೇಳೋದಾದ್ರೆ, ಇದು ಮೊದಲ ಹಂತದಲ್ಲಿ ವಿಧಾನಸಭೆ ಚುನಾವಣೆಗೆ ಯಾವ ರೀತಿಯಾಗಿ ರೆಡಿ ಆಗಿದ್ರು ಅದೇ ರೀತಿಯಾಗಿ ಲೋಕಸಭೆಗೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು, ವಾರ್ಮ್ ಅಪ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲೇ ಕರ್ನಾಟಕದ 28 ಲೋಕಸಭೆಯಲ್ಲಿ ಯಾರ್ಯಾರು ಅಭ್ಯರ್ಥಿ ಆಗಬಹುದು ಅನ್ನುವಂಥದ್ರ ಬಗ್ಗೆ ಪ್ರಾಥಮಿಕ ಹಂತದಲ್ಲಿ ಚರ್ಚೆ ಆಗಬಹುದಾ ಅಂತ. ಎಸ್, ಖಂಡಿತವಾಗ್ಲೂ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇರುವಂಥದ್ದು. ಒಂದು, ತಾವು ಹೇಳಿದಾಗೆ ಲೋಕಸಭಾ ಚುನಾವಣೆಗೆ ಈಗಲಿಂದಲೇ ತಂತ್ರಗಾರಿಕೆಯನ್ನು ಮಾಡಬೇಕು. ನಮಗೆ ಸಿಕ್ಕಿರುವಂಥ ಈ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ನಮಗೆ ಇಷ್ಟು ದೊಡ್ಡ ಒಂದು ಬಹುಮತ ಸಿಕ್ಕಿದೆ. ಆ ಒಂದು ಬಹುಮತ ಜೊತೆಗೆ ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಈ ಎರಡು ವಿಚಾರಗಳನ್ನು ಇಟ್ಕೊಂಡು ನಾವು ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಅಂದರೂ 15, ಗರಿಷ್ಠ ಅಂದರೂ 20 ಸೀಟ್ಗಳನ್ನು ಗೆಲ್ಲುವಂಥ ಟಾರ್ಗೆಟನ್ನು ಈಗ ಆಲ್ರೆಡಿ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಕೊಟ್ಟಿದೆ. ಸೊ ಇಷ್ಟು ಟಾರ್ಗೆಟನ್ನು ರೀಚ್ ಆಗಬೇಕು ಅಂತಂದ್ರೆ ಕಾಂಗ್ರೆಸ್ಗೆ ಎದುರಾಗಿರುವಂಥ ಸಮಸ್ಯೆ ಅಂತಂದ್ರೆ ಸೂಕ್ತ ಅಭ್ಯರ್ಥಿಗಳ ಆಯ್ಕೆ. ಲೋಕಸಭಾ ಚುನಾವಣೆಗೆ ಸೂಕ್ತ ಅಭ್ಯರ್ಥಿಗಳ ಕೊರತೆ ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕಾಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂಥ ಮೊದಲ ಸಭೆ 3 ಗಂಟೆಗೆ ಆರಂಭವಾಗುತ್ತೆ. ಈ ಒಂದು ಸಭೆಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಈಗ ಸಿದ್ಧರಿದ್ದಾರೆ, ಯಾರನ್ನೆಲ್ಲ ನಿಲ್ಲಿಸಿದ್ರೆ ಈಗ ಗೆಲ್ಲೋದಕ್ಕೆ ಸಾಧ್ಯತೆಗಳು ಇದೆ, ಇನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆ, ಅಲ್ಲಿ ಈಗ ಸದ್ಯ ಈ ಒಂದು ಏನು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುವಂಥ ಶಾಸಕರನ್ನೇ ಮತ್ತೆ ಕಣಕ್ಕೆ ಇಳಿಸಿದ್ರೆ ನಮಗೆ ಎಷ್ಟು ಲಾಭ ಆಗುತ್ತೆ, ಜೊತೆಗೆ ಅವರು ಕಣಕ್ಕೆ ಇಳಿದು ಗೆದ್ದ ಮೇಲೆ ಆ ಒಂದು ಸ್ಥಾನಕ್ಕೆ ಯಾರು MLA ಕ್ಯಾಂಡಿಡೇಟ್ ಆಗಿ ಬರ್ತಾರೆ ಅವರ ಗೆಲುವಿನ ಸಾಧ್ಯತೆಗಳು ಎಷ್ಟಿದೆ ಅನ್ನುವಂಥ ಲೆಕ್ಕಾಚಾರ ನಡೆಯುತ್ತೆ. ಇವತ್ತು ಒಂದಷ್ಟು ಕ್ಷೇತ್ರಗಳಿಗೆ ನಾಯಕರ ಹೆಸರುಗಳನ್ನ ಕೂಡ DK ಶಿವಕುಮಾರ್ KPCC ಅಧ್ಯಕ್ಷರಾಗಿರ್ಬೋದು, ಜೊತೆಗೆ CM ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಸೂಚಿಸುವಂತಹ ಸಾಧ್ಯತೆಗಳು ಇದೆ. ಅದನ್ನ ಹೊರತುಪಡಿಸಿ ಉಳಿದಂತೆ ಇನ್ನ ಯಾವ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಕೊರತೆ ಇದೆ ಅನ್ನುವಂಥ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆಯಲಾಗುತ್ತೆ. ಅದಾದ ಬಳಿಕ ಸಚಿವರ ಸಭೆ ಇದೆ. ಸಚಿವರ ಸಭೆಯಲ್ಲಿ ಈಗ ಉಂಟಾಗಿರುವಂತಹ ಅಸಮಾಧಾನ, ಶಾಸಕರು ಸಚಿವರ ನಡುವಿನ ಅಸಮಾಧಾನ ವಿಚಾರ ಆಗಿರ್ಬೋದು, ಜೊತೆಗೆ ಪ್ರೋಗ್ರೆಸ್ ಯಾವ ರೀತಿಯಾಗಿ ನಡೀತಾ ಇದೆ ಇಲಾಖೆಯಲ್ಲಿ ಅನ್ನುವಂಥ ಕುರಿತಾಗಿ ಕೂಡ ಸಭೆ ನಡೆಯುತ್ತೆ ಇವತ್ತು. ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಯಚೂರಿನಲ್ಲಿ ಗಾಂಜಾ ಚಾಕೊಲೇಟ್ ಮಾರಾಟ ಕೇವಲ 30ರಿಂದ 100 ರೂಪಾಯಿಗೆ ಸಿಗುತ್ತೆ. ಗಾಂಜಾ ಚಾಕೊಲೇಟ್ ನಂತೆ ತಯಾರಿಸಿ ಗಾಂಜಾವನ್ನ ಮಾರಾಟ ಮಾಡಲಾಗ್ತದೆ. ನಾವು ಮಂಗಳೂರಲ್ಲಿ ನೋಡಿದ್ವಿ ಈ ರೀತಿಯಾಗಿ, ಮೊನ್ನೆ ಅಷ್ಟೇ ಒಂದು ವಾರದಲ್ಲಿ ಈ ಸುದ್ದಿ ಬಂದಿತ್ತು. ರಾಯಚೂರಲ್ಲೂ ಕೂಡ ಹಿಂಗೆ ಮಾರಾಟ ಮಾಡಲಾಗ್ತದೆ. ಉತ್ತರ ಪ್ರದೇಶದಿಂದ ತರಿಸಿ ರಾಯಚೂರಿನಲ್ಲಿ ಮಾರಾಟ ಮಾಡಲಾಗ್ತದೆ. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. 482 ಗಾಂಜಾ ಚಾಕೊಲೇಟ್ಗಳನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು. ರಾಚಯ್ಯ ಸ್ವಾಮಿ, ಅಂಬರಯ್ಯ ಎಂಬ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಬಂಧಿತರಿಂದ ಕಿಂಗ್ ಪಿನ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಬಕಾರಿ ಪೊಲೀಸರು. ಕಿಂಗ್ ಪಿನ್ಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಅಬಕಾರಿ ಪೊಲೀಸರು. ರಾಯಚೂರಲ್ಲಿ ನಡೆದಿರುವಂಥ ಒಂದು ಘಟನೆ ಅದು ನಿಮಗೆ ತೋರಿಸ್ತಾ ಇದೀವಿ. ಆ ಪಾಕೆಟ್ಗಳನ್ನು ಕೂಡ ಅದು ಚಾಕ್ಲೇಟ್ ರೀತಿಯಲ್ಲಿ ಇದೆ. ಚಾಕ್ಲೇಟು ಅಂದ್ಬಿಟ್ಟು ಗಾಂಜಾ ಮಿಕ್ಸ್ ಮಾಡಿ ಮಾರಾಟ ಮಾಡಲಾಗ್ತಾ ಇದೆ. ಸೇಮ್ ಆಸ್ ಇಟ್ ಈಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾಗಿ ಸುದ್ದಿ ಬಂದಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಯಾರ ಗಾಂಜಾವನ್ನ ಮಾರಾಟ ಮಾಡ್ತಿದ್ರು ಅವರನ್ನ.
ಕೇಳದಿಂದೆಲ್ಲ ತಂದುಬಿಟ್ಟು ಇಲ್ಲಿ ಮಾರಾಟವನ್ನು ಮಾಡ್ತಾ ಇದ್ರು. ಅಲ್ಲಿನ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲಾಗ್ತಾ ಇತ್ತು. 10 ರೂಪಾಯಿಗೆ ಒಂದರಂತೆ ಮಾರಾಟ ಮಾಡಲಾಗ್ತಾ ಇತ್ತು. ರಾಯಚೂರಲ್ಲೂ ಕೂಡ ಇದೇ ರೀತಿಯಾಗಿ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. 482 ಗಾಂಜಾ ಚಾಕ್ಲೇಟ್ಗಳು ಸಿಕ್ಕಿದ್ದಾವೆ. ನಿಮಗೆ ಆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಕೊಯಮತ್ತೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎನಿಂದ ಶಂಕಿತ ಐಸಿಸ್ ಉಗ್ರ ಮೊಹಮ್ಮದ್ ಇದ್ರೀಸ್ ಬಂಧನ ಮಾಡಲಾಗಿದೆ. 2022 ಅಕ್ಟೋಬರ್ 23ರಂದು ನಡೆದಿದ್ದಂಥ ಒಂದು ಸ್ಫೋಟ ಇದು. 2022 ಅಕ್ಟೋಬರ್ 23ನೇ ತಾರೀಕು ಸ್ಫೋಟ ನಡೆದಿತ್ತು. ಸಂಗಮೇಶ್ವರ ದೇವಸ್ಥಾನದ ಮುಂದೆ ನಡೆದಿದ್ದಂಥ ಸ್ಫೋಟ. ಕಾರ್ನಲ್ಲಿ ಸ್ಫೋಟಿಸಿಕೊಂಡು ಸಾವನ್ನಪ್ಪಿದ್ದ ಓರ್ವ ಉಗ್ರ. ಪ್ರಕರಣದ ಪ್ರಮುಖ ಆರೋಪಿ ಮೊಹಮ್ಮದ್ ಇದ್ರೀಸ್ನನ್ನ ಈಗ ಬಂಧನ ಮಾಡಲಾಗಿದೆ. ಆತ್ಮಾಹುತಿ ಬಾಂಬರ್ ಜಮೇಶಾ ಮುಬಿನ್ ಜೊತೆ ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ದ ಇವನು ಮೊಹಮ್ಮದ್ ಇದ್ರೀಸ್. ಜಮೇಶಾ ಮುಬಿನ್ ಹಾಗೂ ಮೊಹಮ್ಮದ್ ಇದ್ರೀಸ್ ಸೇರಿ ಇನ್ನು ಹಲವರು ಬಾಂಬ್ ಸ್ಫೋಟಕ್ಕೆ ಸಂಚನ್ನ ರೂಪಿಸಿರುವಂತ ಶಂಕೆ ಇದೆ. ಆತನನ್ನ ಬಂಧಿಸಿ ತೀವ್ರವಾಗಿ ವಿಚಾರಣೆ ಮಾಡಲಾಗ್ತಾ ಇದೆ. ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳು ಶಂಕಿತ ಐಸಿಸ್ನ ಉಗ್ರ ಇವನು ಮೊಹಮ್ಮದ್ ಇದ್ರೀಸ್. 1 ವರ್ಷ ಆಯ್ತು ಈ ಪ್ರಕರಣ ನಡೆದು. ಈಗ ಪ್ರಮುಖ ಆರೋಪಿಯೊಬ್ಬನನ್ನ ಬಂಧಿಸುವಲ್ಲಿ ಎನ್ಐಎ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.